ಹೆಲೋ ಸ್ಟೂಡೆಂಟ್ಸ್, ಎಲ್ರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನನ್ನ ಹೆಸರು ತೇಜಸ್ವಿನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇವಾಗ. ನಾನು ಕನ್ನಡದಲ್ಲೇ ಮಾತಾಡ್ತಿರೋದ್ರಿಂದ ನಾನು ನಿಮ್ ಕನ್ನಡ ಟೀಚರ್. ನಾನು ಬೇಸಿಕಲಿ ಬೆಂಗಳೂರು ಅಂದ್ರೆ ಕರ್ನಾಟಕ. ಅಂಡ್ ನಂದು BCA ನ 2017 ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ನಾನು MCA ನ 2020 ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಲೈಕ್ 5 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ನನಗೆ ಕನ್ನಡ ಸಬ್ಜೆಕ್ಟ್ ಅಂದ್ರೇನೆ ತುಂಬಾ ಇಷ್ಟ. ಲೈಕ್ ಹೊಸ ಹೊಸ ವಿಷಯಗಳನ್ನ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದಾಗ್ಲಿ ಅಥವಾ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡೋದು ಅಂದ್ರೆ ನನಗೆ ತುಂಬಾನೇ ಇಷ್ಟ. ಮತ್ತೆ ನಾನು ಕ್ಲಾಸ್ ಅಲ್ಲಿ ಕೇವಲ ಪಾಠ ಹೇಳದ್ ಕೊಡೋದಕ್ಕೆ ಮಾತ್ರ ನಾನು ಫೋಕಸ್ ಮಾಡೋದಿಲ್ಲ. ಜೊತೆಗೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕು ಮತ್ತೆ ಅವರಲ್ಲಿ ಕಾನ್ಫಿಡೆನ್ಸ್ ಬರಬೇಕು ಅನ್ನೋದೇ ನನ್ನ ಪ್ರಯತ್ನ ಆಗಿರುತ್ತೆ. ಸೊ ಇದಕ್ಕಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ತುಂಬಾ ಸಿಂಪಲ್ ಎಕ್ಸಾಂಪಲ್ಸ್ ಅಥವಾ ಆಕ್ಟಿವಿಟೀಸ್ ಮತ್ತೆ ಡಿಸ್ಕಷನ್ಸ್ ಮತ್ತೆ ಕ್ವೆಶನ್ ಆನ್ಸರ್ಸ್ ಮೂಲಕ ನನ್ನ ಕ್ಲಾಸ್ನ ಇಂಟರಾಕ್ಟಿವ್ ಆಗಿ ನಾನು ನಡೆಸ್ಕೊಡ್ತೀನಿ. ಮತ್ತೆ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕಲಿಯೋ ರೀತಿ ಬೇರೆ ಬೇರೆ ತರನೇ ಇರುತ್ತೆ, ಹೌದಲ್ಲ? ಸೊ ಹಾಗಾಗಿ ಅವ್ರ ಲರ್ನಿಂಗಿಗೆ ತಕ್ಕಂತೆ ನಾನು ಟೀಚ್ ಮಾಡಲು ಯಾವಾಗ್ಲೂ ಪ್ರಯತ್ನ ಮಾಡ್ತೀನಿ. ಮತ್ತೆ ನನ್ನ ಗೋಲ್ ಏನಂದ್ರೆ ಸ್ಟೂಡೆಂಟ್ಸ್ ಕನ್ನಡನ ಲೈಕ್ ಓದೋದಾಗ್ಲಿ ಅಥವಾ ಬರೆಯೋದಾಗ್ಲಿ ಅಥವಾ ಮಾತಾಡೋದಾಗ್ಲಿ, ಈ ಆಲ್ ದ ತ್ರೀ ಅವರು ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಹೌದಲ್ಲ? ಮತ್ತೆ ಜೊತೆಗೆ ಅವರು ಓದೋದು ಒಂದು ಬರ್ಡನ್ ಅಂತ ಅನ್ನಿಸ್ಬಾರ್ದು. ಅವ್ರು ಯಾವತ್ತೂ ಆಸಕ್ತಿಯಿಂದ ಕಲಿಯೋ ಅಭ್ಯಾಸ ಬೆಳೆಸ್ಕೋಬೇಕು ಅನ್ನೋದೇ ನನ್ನ ಆಶಯ ಆಗಿರತ್ತೆ. ಸೊ ಕೊನೆಯದಾಗಿ ನನ್ನ ಎಲ್ಲಾ ಸ್ಟೂಡೆಂಟ್ಸ್ಗೆ ಒಂದು ಚಿಕ್ಕ ಸಂದೇಶ ಏನಂದ್ರೆ, ನಿಮ್ ಕನಸು ಯಾವತ್ತೂ ತುಂಬಾ ದೊಡ್ಡದಾಗಿರ್ಲಿ, ಹೌದಲ್ಲ? ಆ ಕನ್ಸಿಗೆ ತಕ್ಕನಾಗೆ ನಿಮ್ ಪ್ರಯತ್ನನೂ ಯಾವಾಗ್ಲೂ ನಿರಂತರವಾಗಿ ಇರಬೇಕು. ಜೊತೆಗೆ ನೀವು ಅದೆಲ್ಲ ಆಗ್ಬೇಕಂದ್ರೆ ನೀವು ಏನಾದ್ರೂ ಡೌಟ್ಸ್ ಅಥವಾ ಏನಾದ್ರೂ ಪ್ರಶ್ನೆಗಳು ಏನಾದ್ರೂ ಕ್ವೆಶನ್ಸ್ಗಳು ಕೇಳೋದಕ್ಕೆ ಯಾವತ್ತೂ ಹೆಸಿಟೇಟ್ ಮಾಡ್ಕೋಬಾರ್ದು, ಯಾವತ್ತೂ ಹಿಂಜರಿಬಾರ್ದು, ಹೌದಲ್ಲ? ಪ್ರತಿದಿನ ಹೊಸದನ್ನ ಕಲಿತಾ ಇರ್ಬೇಕು. ನಿಮ್ಗೆ ಕಲಿತಾ ಕಲಿತಾ ಹೋದಂಗೆ ನಿಮ್ ನಾಲೆಡ್ಜ್ ನಿಮ್ ಜ್ಞಾನ ಇಂಪ್ರೂವ್ ಆಗುತ್ತೆ, ಹೌದಲ್ಲ? ಇದೆಲ್ಲ ಆಗ್ಬೇಕು. ಇದ್ರ ಜೊತೆಗೆ ನಿಮ್ಮ ಮೇಲೆ ನೀವು ಫಸ್ಟ್ ನಂಬಿಕೆ ಇಡಿ, ನಿಮ್ ಕೈಯಿಂದ ಇದಾಗುತ್ತೆ ಅನ್ನೋದನ್ನ. ನೆಗೆಟಿವ್ ಆಗಿ ನೀವು ಯಾವತ್ತೂ ಯೋಚನೆ ಮಾಡಬಾರ್ದು. ನಿಮ್ ಕೈಯಲ್ಲಿ ನೀವು ಆಗುತ್ತೆ ಅನ್ನೋದನ್ನ ನಂಬಿಕೆ ಇಟ್ಟು, ಜೊತೆ ನಿಮ್ ಪರಿಶ್ರಮನೇ ನಿಮ್ಮ ಯಶಸ್ಸಿಗೆ ನಿಮ್ಮ ಸಕ್ಸಸ್ಗೆ ದಾರಿ ಆಗುತ್ತೆ. ಯಾ ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.